ನಾಳೆ ನಾಡಿನಾದ್ಯಂತ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ. ಮೈಸೂರಿನ ತ್ರಿನೇಶ್ವರ ದೇವಸ್ಥಾನದಲ್ಲಿ ಸಕಲ ಸಿದ್ಧತೆಯನ್ನು ನಡೆಸಲಾಗಿದೆ. ಅರಮನೆ ಆವರಣದಲ್ಲಿರುವ ತ್ರಿನೇಶ್ವರ ದೇವಾಲಯದಲ್ಲಿ ನಾಳೆ ಶಿವಲಿಂಗಕ್ಕೆ 11 ಕೆಜಿ ತೂಕದ ಚಿನ್ನದ ಮುಖವಾಡ ಧಾರಣೆಯಾಗಲಿದೆ. 1952ರಲ್ಲಿ ಚಾಮರಾಜೇಂದ್ರ ಒಡೆಯರ್ ಈ ಮುಖವಾಡವನ್ನು ಕೊಡುಗೆಯಾಗಿ ನೀಡಿದ್ದಾರೆ. ನಾಳೆ ಶಿವಲಿಂಗಕ್ಕೆ ಅಭಿಷೇಕದ ಬಳಿಕ ಮುಖವಾಡ ಧಾರಣೆ ನಡೆಯಲಿದೆ. ಚಿನ್ನದ ಮುಖವಾಡದ ಶಿವಲಿಂಗ ನೋಡೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಆಗಮಿಸ್ತಾ ಇದ್ದಾರೆ. ವಿಶಿಷ್ಟವಾದಂತಹ ಒಂದು ಇದು ಟೇಬಲ್ ಮೇಲೆ ಖಂಡಿತ ಬಟ್ಟೆ ಹಾಸ್ಬಿಟ್ಟು ಅದಕ್ಕೆ ಪಬ್ಲಿಕ್ಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಅದೇ ಥರ ನೀವು ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಶಿವನ ದರ್ಶನವನ್ನು 365 ದಿನವೂ ನಾವು ಜನಗಳಿಗೆ ಎಲ್ಲ ಅರಮನೆ ಪ್ರಾಂಗಣದ ಎಲ್ಲ ದೇವಸ್ಥಾನಗಳಿಗೂ ಜನರು ಬರ್ಬೋದು. ಅದೇ ರೀತಿ ಶಿವನ ವಿಗ್ರಹವನ್ನು ತಾವು ನೋಡ್ತೀರಿ. ಅದು ಮೇಲ್ಗಡೆ ಎಷ್ಟು ಉದ್ದ ಇದೆ ಶಿವನ ವಿಗ್ರಹ, ಅಷ್ಟೇ ಉದ್ದ ಕೆಳಗಡೆ ಭೂಮಿ ಒಳಗಡೆನೂ ಇದೆ. ಅದಕ್ಕೆ ರಾಜವಂಶಸ್ಥರು ತಮ್ಮ ಹರಕೆಗಳನ್ನು ಏನೇ ಇದ್ರೂ ಕೂಡ ಇಲ್ಲಿಗೆ ಮಾಡಿ ಅದು ಫಲಿಸಿದ ಪರಿಣಾಮವಾಗಿ ಇಲ್ಲಿಗೆ ನಂಜನಗೂಡಿಗೆ ಮತ್ತು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಅವರು ಚಿನ್ನದ ಕೊಳಗವನ್ನು ಮಾಡಿಸಿದ್ದಾರೆ. ಆದರೆ ತ್ರಿನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಮಾಡಿಸಿರೋದ್ರಲ್ಲಿ ವಿಶೇಷ ಅಂತ ಹೇಳಿದ್ರೆ ಭಾಳ ಕಳೆಯಿಂದ ಕೂಡಿದೆ ದೇವರು. ಇದನ್ನು ಧರಿಸಿದ್ದನ್ನು ಮೈಸೂರಿನ ಜನತೆ ಮತ್ತು ಬೇರೆ ಬೇರೆಯವರು ಬಂದು ಇಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ. ಅವಕಾಶ ಇರುತ್ತೆ, ಭಕ್ತಾದಿಗಳು ಬಂದು ದರ್ಶನ ಮಾಡಬಹುದು. ಪವಿತ್ರ ಪಾವನವಾದಂತಹ ಸ್ಥಳದಲ್ಲಿ ನಾವು ಇವತ್ತು ನಿಂತಿದ್ದೇವೆ. ಮೈಸೂರಿನ ಅತ್ಯಂತ ಪುರಾತನ ದೇವಸ್ಥಾನಗಳಲ್ಲಿ ಮೊದಲಿಗೆ ನಮಗೆ ಕಂಡುಬರುವಂಥದ್ದು ತ್ರಿನೇಶ್ವರ ದೇವಸ್ಥಾನ. ಇವತ್ತು ನಾವು ಆ ಒಂದು ಜಾಗದಲ್ಲಿ ನಿಂತಿರೋದೇ ನಮ್ಮ ಸೌಭಾಗ್ಯ ಅನ್ನುವಂಥದ್ದು ತಮ್ಮೆಲ್ಲರಿಗೂ ತಿಳಿದ ಹಸ್ತಾಂತರವನ್ನು ಮಾಡಿದ್ದೇವೆ. ನಾಳೆ ಬೆಳಗ್ಗೆ